ಒಮ್ಮೆ ಕೈಲಾಸಂ ಅವರು ಇಂಗ್ಲೆಂಡಲ್ಲಿ ಒಂದು ಕುಸ್ತಿ ಪಂದ್ಯ ನೋಡಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಇಂಗ್ಲೀಷ್ ಕುಸ್ತಿಪಟು, ಫ್ರ್ಯಾಂಕ್ ಗಾಚ್ ಅಂತ ಅವನ ಹೆಸರು. ಅಲ್ಲಿ ಒಬ್ಬ ಭಾರತೀಯ ಕುಸ್ತಿಪಟು ಕೂಡ ಇರ್ತಾನೆ, ಅವನ ಹೆಸರು ಅಲ್ಲಾ ಬಕ್ಷ್ ಅಂತ. ಆ ಗಾಚ್ ನೋಡ್ತಾನೆ, ಅಲ್ಲಾ ಬಕ್ಷ್ ನೋಡಿದ್ರೆ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಇವನು ಗ್ಯಾರಂಟಿ ನನ್ನ ಸೋಲಿಸ್ತಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿರುವಂಥ ಆಯೋಜಕರು ಯಾರಿರ್ತಾರೆ ಅವ್ರ ಜೊತೆ ಏನೋ ಮಾತಾಡ್ತಾನೆ. ಅವರು ಇದ್ದಕ್ಕಿದ್ದ ಹಾಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾರು ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಬೇಕು ಅಂತಿದ್ದೀರೋ ಅವರು ಬಾಜಿ ಹಣವಾಗಿ 100 ಪೌಂಡನ್ನು ಕಟ್ಟಬೇಕು ಅಂತ. ಇದೊಂದು ಕುತಂತ್ರ. ಅವ್ರಿಗೆ ಗೊತ್ತು ಅಲ್ಲಾ ಬಕ್ಷ್ ಹತ್ರ 100 ಪೌಂಡ್ ಇಲ್ಲ ಅಂತ ಗೊತ್ತು, ಹಾಗಾಗಿ ಈ ಕುತಂತ್ರ ಮಾಡ್ತಾರೆ. ಆದರೆ ಅಲ್ಲಿದ್ದ ಕೈಲಾಸಂಗೆ ತಕ್ಷಣ ಗೊತ್ತಾಗುತ್ತೆ ಇದೊಂದು ಕುತಂತ್ರ, ಅಲ್ಲಾ ಬಕ್ಷನ್ನ ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಗೊತ್ತು ಗಾಚಿಗೆ, ಹಾಗಾಗಿ ಇದೊಂದು ಮಾಡ್ತಾ ಇದ್ದಾರೆ ಅಂಥೇಳಿ ತಕ್ಷಣ ಅವರು ನಿಂತ್ಕೊಂಡು ತಾವು ಧರಿಸಿದ್ದ ಹ್ಯಾಟನ್ನು ತೆಗೆದು ಅಲ್ಲಿರೋ ಎಲ್ಲರ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ. ಅಲ್ಲಿ ಭಾರತೀಯರಿದ್ದರು, ಮತ್ತು ಕೈಲಾಸಂ ಅವರ ಸ್ನೇಹಿತರು ಯಾರಿದ್ದರು, ಇಂಗ್ಲೀಷ್ ಸ್ನೇಹಿತರು, ಅವರಿಂದ ಕೂಡ ಎಲ್ಲ ಹಣ ವಸೂಲು ಮಾಡಿ 100 ಪೌಂಡನ್ನು ಇಟ್ಟುಬಿಟ್ಟು ಪಂದ್ಯ ಶುರುವಾಗಲಿ ಅಂತ ಹೇಳ್ತಾರೆ. ಈ ಅಲ್ಲಾ ಬಕ್ಷು ಕೆಲವು ನಿಮಿಷಗಳಲ್ಲಿ ಗಾಚನ್ನು ಸೋಲಿಸಿ ಅಲ್ಲಿ ಅಲ್ಲಾ ಬಕ್ಷು ಗೆಲ್ತಾನೆ. ಸ್ನೇಹಿತರೆ, ನಾವು ಗಮನಿಸಬೇಕು, ಕೈಲಾಸಂ ಅವರಿಗೆ ಆ ರಾಷ್ಟ್ರಭಕ್ತಿ ಅನ್ನೋದು ಹೇಗಿತ್ತು, ರಾಷ್ಟ್ರ ಪ್ರೇಮ ಅನ್ನೋದು ಹೇಗಿತ್ತು. ಯಾವುದೇ ಕಾರಣಕ್ಕೆ ನಾವು ಬ್ರಿಟಿಷರ್ಸ್ಗೆ ಸೋಲಬಾರ್ದು, ನಾವೇ ಗೆಲ್ಲಬೇಕು ಅನ್ನೋ ಮನೋಭಾವ, ಅದು ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಅಂತ ಏನು ಬೇಕಾದರೂ ಹೇಳಿ ಅಂಥದ್ದನ್ನು ಅಲ್ಲಿ ತೋರಿಸಿದಂಥವರು ನಮ್ಮ ಕೈಲಾಸಂ.